ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲ್ಲಿ ಸ್ವಾಗತ ಇದೆ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಡೇ ಇದೆ. ಕ್ಲಿಪ್ ನೋಡಿ ಗೊತ್ತಾಗ್ತಿರ್ಬೋದು ಇವತ್ತಿನ ಡೇ ಬಗ್ಗೆ ಏನಿದೆ ಅಂತ. ನಾವು ನಮ್ಮ ಮಮ್ಮಿನ ಮನೇಲಿ ಕಬ್ಬಿನ ಶಾಂತಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಆ ಕ್ಲಿಪ್ಸ್ ನೋಡಿ ಎಲ್ಲಷ್ಟು ಮೂಮೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾವ ಥರ ಪೂಜೆ ಮಾಡಿದ್ದೀವಿ, ಊಟ ಮಾಡಿದ್ದು, ಪ್ಲಸ್ ಎಲ್ಲ ಕಬ್ಬು ನೋಡಿದ್ದು ಎಲ್ಲಷ್ಟು ಚಿಕ್ಕ ಚಿಕ್ಕ ಮೂಮೆಂಟ್ ನಾನು ಈ ಶಾರ್ಟ್ 15 ಮಿನಿಟಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಟೈಮ್ ಆಗಿದೆ ಫ್ರೆಂಡ್ಸ್, ಇವಾಗ 7 o'clock. ಯಾಕಂದರೆ ತುಂಬ ನೋಡಿ ನಾನೇ ಪೂಜೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ. ಇವತ್ತು ಸ್ಪೆಷಲ್ ಡೇ, ಅದಕ್ಕಾಗಿ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡಿದ್ದೀವಿ. ಇಲ್ಲಿ ನೋಡಿ ನಾವು ಬೆಳತನ ಎದ್ದು ಇಷ್ಟೊಂದು ಅಡುಗೆ ಪ್ರಿಪೇರ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಬಾಸಿಗೆ. ಹೊಳೆ ಬಾಸಿಗೆ ಅಂತಾರೆ, ಅಫಜಲ್ಪುರ ಸಮೀಪ ಇದೆ. ಹೊಳೆ ಬಾಸಿಗೆ ಅಂತ ನಮ್ಮದು ಊರಿದೆ, ಅಲ್ಲಿ ನಮ್ಮ ಹೊಲ ಇದೆ, ಅಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಿಗೆ ಕೂತಿ ಬರ್ಲಿ ಈಗ ಹೆಂಗಾಗ್ಯದಲ್ಲ, ಹೌದು ಹಿಂಗ್ ತುಂಬಿಟ್ರೆ ರೀಚಿಂಗ್ ಹೋಮ್ ದೀಪ ಪೂಜೆ ಮಾಡ್ಯ ನೋಡ ಏನ ಇವಾಗ ನಾವು ಇಲ್ಲಿ ಹೊಸ ಕಬ್ಬಿನ ಹತ್ರ ಬಂದಿದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ನಾವು ಕಬ್ಬಿನ ಪೂಜೆ ಕಬ್ಬು ಹಾಕಿದ್ದೀವಿ, ಅಂದರೆ ಕಬ್ಬು ಇತ್ತಿದ್ದೀವಿ. ಅದಕ್ಕಾಗಿ ಫಸ್ಟ್ ಟೈಮ್ ಮಾಡಿದಾಗೆ ಪೂಜೆ ಮಾಡಬೇಕು ಅಂತಾರೆ. ಸೊ ಕಬ್ಬಿಂದು 5 ಕಬ್ಬು ಚೆನ್ನಾಗಿ ಕಟ್ಕೊಂಡು, ನನಗೆ ಆ ಕಬ್ಬಿಂದು ಪೂಜೆ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಮಾಹಿತಿ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಮ್ಮ ಮಾಮಿಯವರೇ ಮಾಡಿದ್ದು, ಜಸ್ಟ್ ನಾನು ಶೂಟ್ ಮಾಡಿದ್ದೀನಿ, ಪ್ಲಸ್ ನಾನು ನೋಡಿದ್ದೀನಿ ಹೆಂಗೆ ಮಾಡ್ತಾರೆ ಅಂತ. ಚೆನ್ನಾಗಿ ಪೂಜೆ ಮಾಡಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಾಕ್ಷಾತ್ ಲಕ್ಷ್ಮಿನೇ ಕಾಣ್ತಾ ಇದ್ರು. ಆ ಥರ ಚೆನ್ನಾಗಿ ಸೀರೆ ಉಡಿಸಿ ಎಲ್ಲಷ್ಟು ಕಾಲುಂಗ್ರ ಬಳೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ. ನೀವು ಕೂಡ ನಿಮ್ಮ ಹೊಲದಲ್ಲಿ ಈ ಥರ ಇವಾಗ ಏನಿದೆ ಅಂದರೆ, ನಾವು ಲಕ್ಷ್ಮಿ ಸೀರೆ ಉಡಿಸಿ ಯಾವ ಥರ ಪೂಜೆ ಮಾಡ್ತೀವಲ್ಲ, ಅದೇ ಥರ ಕಬ್ಬಿಗೂ ಕೂಡ ಕಬ್ಬಿ ಲಕ್ಷ್ಮಿಗೆ ಅಂದರೆ ಚೆನ್ನಾಗಿ ಪೂಜೆ ಮಾಡಬೇಕು. ಚೆನ್ನಾಗಿ ಸಾರಿ ಉಡಿಸಿ ಅಲಂಕಾರ ಮಾಡಿ, ಮತ್ತಂದರೆ ಎಲ್ಲಷ್ಟು ಕಾಯಿ, ಕರ್ಪೂರ, ಎಲೆ, ದಂಡೆ ಎಲ್ಲಷ್ಟು ಚೆನ್ನಾಗಿ ಒಂದು ಪ್ರಿಪೇರ್ ಮಾಡಬೇಕು. ನಾವು ಕೂಡ ಮಾಮಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಸಾರಿ ಹೆಂಗೆ ಉಣಿಸ್ಬೇಕಂತಾನೇ ಗೊತ್ತಿರಲಿಲ್ಲ. ಅವರೇ ಎಲ್ಲ ಮಾಡಿದ್ರು, ನಾವು ನೋಡ್ತಾ ಇದ್ದೀವಿ. ಅವ್ರ ಕೈಯಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಇವತ್ತು ಮಮ್ಮಿಯವರು ನನಗೆ ಮತ್ತು ಸುಕನ್ಯಾ ಅವರಿಗೆ ಮುತ್ತೈತೆ ಉಣಿಸ್ತಾ ಇದ್ದಾರೆ. ಅಂದರೆ ನನಗೆ ನನ್ನ ತಂಗಿಗೆ ಮುತ್ತೈತೆ ಉಣಿಸ್ ಮೇಲೆ ಅಲ್ಲಿ ನಮ್ಮ ಮನೆಯಲ್ಲಿ, ನಮ್ಮ ಹೊಲದಲ್ಲಿ ಆದಿಶಕ್ತಿ ಅಲ್ಲಿ ಕೂಡ ಅಂಬಾಬಾಯಿ ಇದ್ದಾಳೆ, ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಊಟ ಕೊಡ್ಬೇಕಂತ ರೆಡಿ ಆಗಿದ್ದೀವಿ. ಇವಾಗ ನೋಡಿ ಚೆನ್ನಾಗಿ ಪೂಜೆ ಮುಗಿಸ್ತಾ ಇದ್ದೀವಿ. ನೀವು ಕೂಡ ಈ ಥರ ಹೊಲಕ್ಕೆ ಹೋಗಿ ಕಬ್ಬಿನ ಪೂಜೆ ಮಾಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಖಂಡಿತ ನನಗೆ ಕೂಡ ಶೇರ್ ಮಾಡಿ ಕಮೆಂಟ್ ಮೂಲಕ. ಮತ್ತಂದರೆ ನೀವು ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗಿದೆ ಲೈಕ್ ಮತ್ತಂದರೆ ಶೇರ್ ಮಾಡಿ. ಸೊ ಇವಾಗ ನೋಡಿ ಪೂರ್ತಿಯಾಗಿ ಪೂಜೆ ಮುಗಿಯೋಕ್ಕೆ ಬಂದಿದೆ. ಯಾಕಂದರೆ ಆಲ್ಮೋಸ್ಟ್ ಸೀರೆ ಉಡಿಸಿದ್ದೀವಿ. ಇವಾಗ ಏನಪ್ಪ ಅಂದರೆ ಲಾಸ್ಟ್ ಅಂದರೆ ಅಲಂಕಾರ ಉಳಿದಿದೆ. ಅಲಂಕಾರ ಮಾಡಿ ಹಾರ ಹಾಕ್ಕೊಳ್ಳೋದು ಉಳಿದಿದೆ. ಎಲ್ಲಷ್ಟು ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ಕಬ್ಬದಲ್ಲಿ ಶೂಟ್ ಮಾಡೋದೇ ತುಂಬ ದೊಡ್ಡದಿತ್ತು. ಹೊರಗಡೆ ಕೂಡ ಕೆಲಸ ಇತ್ತು. ಆ ಕಾರಣದಿಂದ ನನ್ನ ಕೈ ಎಷ್ಟು ಆಗುತ್ತೆ ಆ ಮೂಮೆಂಟ್ ಎಲ್ಲ ಕ್ಯಾಚಪ್ ಮಾಡ್ಕೊಂಡಿದ್ದೀನಿ. ಆ ಮೂಮೆಂಟ್ ಕೂಡ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ. ಇವಾಗ ನಮಗೆ ಆರತಿ ಮಾಡಿ ಸೀರೆ ಉಡಿಸಿ ನಮಗೆ ಮುತ್ತೈತೆ ಉಣಿಸ್ತಾ ಇದ್ದಾರೆ.
ಇಲ್ಲಿ ತಾಡ್ಪತ್ರೆ ಹಚ್ಚಿದ್ದೀವಿ, ಹೋಳಿಗೆ ಚಪಾತಿ ಎಲ್ಲಷ್ಟು ಪ್ರಿಪೇರ್ ಮಾಡ್ಕೊಂಡಿವಿ. ಎಲ್ಲ ಫ್ಯಾಮಿಲಿ ಕೂಡಿ ಚೆನ್ನಾಗಿ ಊಟ ಮಾಡ್ತೀವಿ ಹೊಲದಲ್ಲಿ. ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಆಯಿತು. ಸೊ ತುಂಬ ಚೆನ್ನಾಗಿ ಆಯಿತು ಕಾರ್ಯಕ್ರಮ. ಹುಡುಗರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಅಂದರೆ ಎಷ್ಟು ಮೂಮೆಂಟ್ಸ್ ಕ್ಯಾಚಪ್ ಮಾಡಬೇಕಿತ್ತು, ಏನೇನು ತೋರಿಸ್ಬೇಕಿತ್ತು ಖಂಡಿತ ತೋರಿಸಿದ್ದೀನಿ ಅಂದ್ಕೊಂಡಿನಿ. ಮತ್ತು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಪ್ಲೀಸ್ ತಿಳಿಸಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಲಾಸ್ಟ್ ಆಫ್ ಆಲ್ ಏನಾಯಿತು ಅಂದರೆ ನನಗೆ ಒಂದು ಎಲ್ಲಷ್ಟು ಕಾರ್ಯಕ್ರಮ ಮುಗಿತು. ಜಸ್ಟ್ ನಾನು ವಾಕ್ ಮಾಡ್ತಾ ಇದ್ದಲ್ವ, ಅವಾಗ ಒಂದು ನವಿಲು ಕಾಣ್ತು ನೋಡಿ, ಸ್ವಲ್ಪ ಕ್ಯಾಚಪ್ ಮಾಡ್ಕೊಂಡಿದ್ದೀನಿ. ತುಂಬ ಸನಿದಿಂದ ಶೂಟ್ ಮಾಡೋಕ್ಕೆ ಹೋದೆ, ಬಟ್ ಸಿಗಲಿಲ್ಲ. ಸೊ ಇವು ಎಲ್ಲ ಸಣ್ಣ ಫೋಟೋ ತಗೊಂಡಿದ್ದೀನಿ ಮೂಮೆಂಟ್ಸ್ ಅಂತ. ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಖಂಡಿತ ನನಗೆ ಕಮೆಂಟ್ ಮಾಡಿ. ಸೊ ಮತ್ತೆ ನ್ಯೂ ವಿಡಿಯೋಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.